Good evening, one and all. Last class we discussed about physical properties of matter. In that physical properties, we discussed about mass, volume, temperature, pressure and density and its SI unit. Today we are discussing about the chemical properties. In that chemical properties, we are discussing about the law of chemical combinations. Law of chemical combinations. Here we are discussing about the five major laws, that is law of conservation of mass, law of definite proportion, law of multiple proportion, Gay-Lussac's law of gaseous volume, Avogadro's law. These are the five laws we are discussing. Okay, in that first one, law of conservation of mass. This law was given by Antony Lavoisier in 1789. ಆಂಟನಿ ಲಿವೈಸರ್ ಅನ್ನೋರು 1789 ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಮಾಡಿದರು. ವಾಟ್ ಇಟ್ ಸ್ಟೇಟ್ಸ್, ಏನು ಹೇಳುತ್ತೆ ಆ ಲಾ ಅಂದರೆ, ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಮ್ಯಾಟರ್ನ ನಾವು ಕ್ರಿಯೇಟು ಮಾಡೋಕ್ಕಾಗಲ್ಲ, ಅದನ್ನ ಡೆಸ್ಟ್ರಾಯು ಮಾಡೋಕ್ಕಾಗಲ್ಲ ಅನ್ನೋದನ್ನ ಹೇಳೋವಂಥದ್ದು ಲಾ ಆಫ್ ಕನ್ಸರ್ವೇಷನ್ ಮಾಸ್. ಈ ಲಾನ ನಾವು ಲಾ ಆಫ್ ಕನ್ಸರ್ವೇಷನ್ ಮಾಸ್ ಅಂತ ಹೇಳೋದು. ಅದು ಕೆಮಿಕಲ್ ಚೇಂಜಸ್ಸು ಅಥವಾ ಫಿಸಿಕಲ್ ಚೇಂಜಸ್ನ ಕನ್ಕ್ಲೂಡ್ ಮಾಡೋ ಅಂಥದ್ದು ಈ ಲಾ. ದೇರ್ ಈಸ್ ನೋ ನೆಟ್ ಚೇಂಜ್ ಇನ್ ಮಾಸ್. ಏನು ಚೇಂಜ್ ಆದರೂ ಮಾಸಲ್ಲಿ ಚೇಂಜ್ ಆಗೋದಿಲ್ಲ ಅನ್ನೋದು ಲಾ ಆಫ್ ಕನ್ಸರ್ವೇಷನ್ ಮಾಸು ಡಿಫೈನ್ ಮಾಡೋ ಅಂಥದ್ದು. ಎಸ್, ನೆಕ್ಸ್ಟ್ ಈಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ದಿಸ್ law was given by French chemist Joseph Proust. Proust ಅನ್ನ ಫ್ರೆಂಚ್ ಕೆಮಿಸ್ಟ್ ಈ ಲಾನ ಕೊಟ್ಟಿರೋದು. This law states that the given compound always contain exactly the same proportion of element by weight. ಏನು ಅಂದರೆ, ಕೊಟ್ಟಿರೋ ಅಂಥ ಕಾಂಪೌಂಡು ಅದ್ರ ವೆಯ್ಟಲ್ಲಿ ಸೇಮ್ ಪ್ರಪೋರ್ಷನಲ್ಲಿ ಎಲಿಮೆಂಟು ವೆಯ್ಟ್ ಬರೋ ಅಂಥದ್ದು. ಕೊಟ್ಟಿರೋ ಕಾಂಪೌಂಡ್ ಯಾವುದೇ ಎಲಿಮೆಂಟ್ ವೆಯ್ಟು ಸೇಮ್ ಪ್ರಪೋರ್ಷನಲ್ಲಿ ಬರೋ ಅಂಥದ್ದನ್ನ ನಾವು ಹೇಳೋ ಅಂಥದ್ದೇನು, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಇದು ಇರ್ರೆಸ್ಪೆಕ್ಟಿವ್ ಆಗಿ ಕಾಂಪೌಂಡಲ್ಲಿ ಯಾವಾಗಲೂ ಯಾವ ಎಲಿಮೆಂಟ್ ಕಂಬೈನ್ ಮಾಡಿದ್ರು, ಯಾವ್ದಾರ ಎರಡು ಎಲಿಮೆಂಟ್ ಕಂಬೈನ್ ಮಾಡಿದ್ರೆ ಸಿಗೋ ಅಂಥ ಮಾಸ್ ಬೈ ಸೇಮ್ ಪ್ರಪೋರ್ಷನ್ ಬೈ ಮಾಸ್, ಸಿಗೋ ಅಂಥ ಮಾಸು ಸೇಮ್ ಆಗಿರುತ್ತೆ ಅನ್ನೋದನ್ನ ಈ ಲಾ ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ದ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಅನ್ನೋವಂಥ ಲಾನ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಲಾ ವಾಸ್ ಪ್ರಪೋಸ್ಡ್ ಬೈ ಡಾಲ್ಟನ್ ಇನ್ 1803. 1803 ಡಾಲ್ಟನ್ ಅವರು ಕೊಟ್ಟಿರೋ ಅಂಥದ್ದು ಈ ಲಾ. ದಿಸ್ ಲಾ ಸ್ಟೇಟ್ಸ್ ದಟ್ ಇಫ್ ಟೂ ಎಲಿಮೆಂಟ್ಸ್ ಕ್ಯಾನ್ ಕಂಬೈನ್ ಟು ಫಾರ್ಮ್ ಮೋರ್ ದ್ಯಾನ್ ಒನ್ ಕಾಂಪೌಂಡ್, ಎರಡು ಎಲಿಮೆಂಟು ಕಂಬೈನ್ ಆಗಿ ಒಂದ್ರಿಗಿಂತ ಹೆಚ್ಚು ಕಾಂಪೌಂಡ್ನ ಕೊಡ್ಬೋದು. ದ ಮಾಸಸ್ ಆಫ್ ಎಲಿಮೆಂಟ್ ದಟ್ ಕಂಬೈನ್ ವಿತ್ ಫಿಕ್ಸ್ಡ್ ಮಾಸ್ ಆಫ್ ದ ಫಿಕ್ಸ್ಡ್ ಮಾಸ್ ಆಫ್ ದ ಅದು ಪ್ರತಿಯೊಂದು ಎಲಿಮೆಂಟು ಮಾಸಸ್ಸು ಫಿಕ್ಸ್ಡ್ ಮಾಸ್ ಆಫ್ ದ ಅದರ್ ಎಲಿಮೆಂಟ್ ಆರ್ ಇನ್ ದ ರೇಷ್ಯೋ ಆಫ್ ಸ್ಮಾಲ್ ಹೋಲ್ ನಂಬರ್. ಎರಡದು ರೇಷ್ಯೋ ತೆಗೆದಾಗ ಹೋಲ್ ನಂಬರಲ್ಲಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಹೈಡ್ರೋಜನ್ನು ಆಕ್ಸಿಜನ್ನು ತೊಗೊಂಡ್ವಿ. ಹೈಡ್ರೋಜನ್ 2 ಗ್ರಾಮ್ ತೊಗೊಂಡ್ರೆ ಹೈಡ್ರೋಜನ್ದು ನಮಗೆ ಗೊತ್ತು, ಅಟಾಮಿಕ್ ವೇಟ್ನ ತೊಗೊಂಡಾಗ 2 ಗ್ರಾಮಲ್ಲಿ ತೊಗೊಂಡಾಗ ಆಕ್ಸಿಜನ್ನು 16 ಗ್ರಾಮಲ್ಲಿ ತೊಗೊಂಡಿರ್ತೀವಿ, H2O ಆಗಿರುತ್ತೆ. 16 ಗ್ರಾಮಲ್ಲಿ ತೊಗೊಂಡಾಗ ನಮಗೆ ಸಿಗುವಂಥದ್ದು ವಾಟರು 18, ಹೈಡ್ರೋಜನ್ 2 ಪ್ಲಸ್ ಆಕ್ಸಿಜನ್ 16, ಟೋಟಲ್ 18. ಸೇಮ್ ಹೈಡ್ರೋಜನ್ ಪೆರಾಕ್ಸೈಡಿಗೆ ಮಾಡೋದಿದ್ರೆ, ಮೀನ್ಸ್ H2O2 ಮಾಡೋದಿದ್ರೆ, ದಟ್ ಈಸ್ ಹೈಡ್ರೋಜನ್ 2 ಗ್ರಾಮ್, ಆಕ್ಸಿಜನ್ 32, 16 ಇಂಟು 2 ಆದಾಗ 32 ಆಗುತ್ತೆ. ದೆನ್ ವಿಚ್ ಈಸ್ ಹೈಡ್ರೋಜನ್ ಪೆರಾಕ್ಸೈಡ್ ಎಷ್ಟಾಗುತ್ತೆ ಟೋಟಲ್ ಆಗಿ 34 ಗ್ರಾಮಲ್ಲಿ ಸಿಗುವಂಥದ್ದು. ಅರ್ಥ ಆಗ್ತಿದೆಯಾ? ಅದೇ ಈ ಲಾ ಹೇಳೋವಂಥದ್ದು ಏನು ಅಂತ ಅಂದರೆ, ಎರಡು ಎಲಿಮೆಂಟ್ನ ಕಂಬೈನ್ ಮಾಡಿದ್ರೆ ಒಂದ್ರಿಗಿಂತ ಜಾಸ್ತಿ ಕಾಂಪೌಂಡ್ ಸಿಗೋದು. ಈಗ ಸೇಮ್ ಹೈಡ್ರೋಜನ್ನು ಆಕ್ಸಿಜನ್ನು ತೊಗೊಂಡ್ವಿ, ಒಂದು ವಾಟರ್ ಸಿಕ್ತು, ಮತ್ತೊಂದು ಹೈಡ್ರೋಜನ್ ಪೆರಾಕ್ಸೈಡ್ ಸಿಕ್ತು. ಅರ್ಥ ಆಗ್ತಿದೆಯಾ? ಫಿಕ್ಸ್ಡ್ ಮಾಸಲ್ಲಿ. ದಟ್ ಈಸ್ ವಾಟ್ ದ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ನೆಕ್ಸ್ಟ್ ಒನ್ ಈಸ್ Gay-Lussac's law of gaseous volume. Law of gaseous volume na, this law was given by Gay-Lussac in
1808 ಲೂಸಾಕ್ ಅವರು ಕೊಟ್ಟಿರೋ ಅಂತಲ್ಲ, ಇದೇನು ಹೇಳುತ್ತೆ ಅಂದರೆ ವೆನ್ ಗ್ಯಾಸ್ ಕಂಬೈನ್ are produced in a chemical reaction, they do so in a simple ratio by volume provided all gases are at the same temperature and pressure. ಏನು ಅಂದರೆ ಇದು ಗ್ಯಾಸಸ್ ಕಂಬೈನ್ ಆಗಿ ಅದು ಪ್ರೊಡ್ಯೂಸ್ ಮಾಡುವಂಥ ಕೆಮಿಕಲ್ ರಿಯಾಕ್ಷನ್ನು ಸಿಂಪಲ್ ರೇಷಿಯೋ ಯಾವಾಗಲೂ ಬೈ ವಾಲ್ಯೂಮಲ್ಲಿ ಇರುವಂಥದ್ದು. ಅದು ಹೇಗೆ ಆಲ್ ಗ್ಯಾಸಸ್ಸು ಅಂತ ಕೇಳಿದ್ರೆ ಅಟ್ ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಸೇಮ್ ಟೆಂಪರೇಚರು ಪ್ರೆಷರಲ್ಲಿ ಮಾಡಿದಾಗ ನಮಗೆ ಬರೋವಂಥದ್ದು ವಾಲ್ಯೂಮಲ್ಲಿ ಆಗಿರುತ್ತೆ. ದಟ್ ಲಾ ವಿ ಕಾಲ್ ಇಟ್ ಆಸ್ ಎ ಲಾ ಆಫ್ ಗ್ಯಾಸಿಯಸ್ ವಾಲ್ಯೂಮ್. ಕ್ಲಿಯರ್? ನೆಕ್ಸ್ಟ್ ಈಸ್ ದ ಫಿಫ್ತ್ ಒನ್, ಅವಗ್ಯಾಡ್ರೋಸ್ ಲಾ. ಇನ್ 1811 ಅವಗ್ಯಾಡ್ರೋ ಪ್ರಪೋಸ್ಡ್ ದಿಸ್ ಲಾ. ಈ ಲಾನ ಅವಗ್ಯಾಡ್ರೋ ಅವರು ಕೊಟ್ಟಿರೋವಂಥದ್ದು. ಈಕ್ವಲ್ ವಾಲ್ಯೂಮ್ಸ್ ಆಫ್ ಆಲ್ ಗ್ಯಾಸಸ್ ಅಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಶುಡ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್. ಈ ಲಾ ಏನನ್ನುತ್ತೆ ಅಂದರೆ ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್, ಎಲ್ಲ ಗ್ಯಾಸಸ್ದು ಈಕ್ವಲ್ ವಾಲ್ಯೂಮ್ ಅಟ್ ಸೇಮ್ ಟೆಂಪರೇಚರ್ ಸೇಮು ಮತ್ತು ಪ್ರೆಷರು ಸೇಮ್ ಆಗಿದ್ದಾಗ ಯಾವಾಗಲೂ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ ಇರುತ್ತೆ ಅದರಲ್ಲಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋವಂಥದ್ದು ಅವಗ್ಯಾಡ್ರೋಸ್ ಲಾ. ಅವಗ್ಯಾಡ್ರೋಸ್ ಲಾ ಮೇಡ್ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ಆಟಮ್ಸ್ ಆ್ಯಂಡ್ ಎ ಮಾಲಿಕ್ಯೂಲ್. ಫಸ್ಟ್ ಆಫ್ ಆಲ್ ಇದು ಅರ್ಥ ಮಾಡ್ಕೋಬೇಕಾದ್ರೆ ಅಂಡರ್ಸ್ಟ್ಯಾಂಡಬಲ್ ಏನು ಅಂದರೆ ಆಟಮ್ಸು ಮತ್ತು ಮಾಲಿಕ್ಯೂಲ್ ಬಗ್ಗೆ ಡಿಸ್ಟಿಂಕ್ಷನ್ ಕೊಟ್ಟಿರೋದೇ ಅವಗ್ಯಾಡ್ರೋಸ್ ಲಾದಲ್ಲಿ ಮೇಯ್ನಾಗಿ ಕೊಟ್ಟಿರೋದು. ಇಲ್ಲಿ ರಿಯಾಕ್ಟಿಂಗ್ ಆಗೋವಂಥ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಆಟಮ್ಸ್ ಎಷ್ಟಿರುತ್ತೆ, ಅನ್ರಿಯಾಕ್ಟೆಡ್ ಆಟಮ್ಸ್ ಎಷ್ಟಿರುತ್ತೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುತ್ತೆ ಅವಗ್ಯಾಡ್ರೋಸಲ್ಲಿ. ಅವಗ್ಯಾಡ್ರೋಸ್ ಲಾದಲ್ಲಿ ಮಾಲಿಕ್ಯೂಲ್ಸ್ನ ಪಾಲಿ ಅಟಾಮಿಕ್ ಅಂತಲೂ ಹೇಳ್ತೀವಿ, ಡೈ ಅಟಾಮಿಕ್ ಅಂತಲೂ ರೆಕಗ್ನೈಸ್ ಮಾಡುವಂಥದ್ದು. ಅದನ್ನು ಎರಡು ರೀತಿಯಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದು ಅವಗ್ಯಾಡ್ರೋಸ್ ಲಾ. Next is the Dalton's atomic theory. Matter is composed of small indivisible particle called atomio, which means ಯಾವ ಸಣ್ಣ ಸಣ್ಣ ಕಣಗಳನ್ನ ಡಿವೈಡ್ ಮಾಡೋಕ್ಕಾಗ್ದಲ್ಲಿರೋವಂಥದ್ದನ್ನ ಅಟೋಮಿಯೋ ಅಂತಾರೆ. ಅಟೋಮಿಯೋ ಅಂದರೆ ಇಂಡಿವೈಸಬಲ್ ಪಾರ್ಟಿಕಲು. ಇದು ಗ್ರೀಕ್ ಫಿಲಾಸಫರು ಮಾಡಿರೋವಂಥದ್ದು ಡಾಲ್ಟನ್ ಅಟಾಮಿಕ್ ಥಿಯರಿ ಅಂತೇಳ್ಬಿಟ್ಟು. ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಈ ಲಾ ಮೆನ್ಷನ್ ಮಾಡಿರೋದು. ಏನು ಹೇಳುತ್ತೆ ಈ ಲಾ ಅಂತ ನೋಡಿದ್ರೆ, ದ ನ್ಯೂ ಸಿಸ್ಟಮ್ ಆಫ್ ಕೆಮಿಕಲ್ ಫಿಲಾಸಫಿ ವಿಚ್ ವಾಸ್ ಪ್ರಪೋಸ್ಡ್ ಇನ್ ಡಾಲ್ಟನ್ ಅಟಾಮಿಕ್ ಥಿಯರಿ. ಏನೆಲ್ಲ ಹೇಳುತ್ತೆ ಡಾಲ್ಟನ್ ಅಟಾಮಿಕ್ ಥಿಯರಿ ಲಾಸ್ ಏನೇನೆಂದರೆ ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವೈಸಬಲ್ ಆಟಮ್. ಹೌದು, ಮ್ಯಾಟರಲ್ಲಿರುವಂಥ ಸಣ್ಣ ಸಣ್ಣ ಪಾರ್ಟಿಕಲ್ಸು ಯಾವಾಗಲೂ ಇಂಡಿವೈಸಬಲ್ ಆಗಿದೆ ಅನ್ನೋದನ್ನ ಮೆನ್ಷನ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಆಲ್ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ಎ ಐಡೆಂಟಿಕಲ್ ಮಾಸ್ ಆ್ಯಂಡ್ ಪ್ರಾಪರ್ಟೀಸ್. ಈಚ್ ಆ್ಯಂಡ್ ಎವ್ರಿ ಆಟಮ್ ಆಫ್ ಎ ಗಿವನ್ ಎಲಿಮೆಂಟ್, ಯಾವುದಾದ್ರು ಎಲಿಮೆಂಟು ಈಚ್ ಆ್ಯಂಡ್ ಎವ್ರಿ ಆಟಮ್ಸ್ have identical mass, which have the identical mass and properties. Atoms of differ element differ in mass. Different element which can be differ in the different mass, because each and every element does not have the same mass, so different elements have a different mass. And third point is when atom of a different element combine in a fixed ratio is called compound. The atom of a different elements of the in a atom there is a different elements which combine in a fixed ratio. In a ಒಂದು ಫಿಕ್ಸ್ಡ್ ರೇಷಿಯೋಲಿ ಆಟಮ್ಸು ಎಲಿಮೆಂಟ್ಸು ಕಂಬೈನ್ ಆಗುವಂಥದ್ದನ್ನ ನಾವೇನಂತೀವಿ, ವಿ ಕಾಲ್ ಇಟ್ ಆಸ್ ಎ ಕಾಂಪೌಂಡ್ಸ್. ಆ್ಯಂಡ್ ಫೋರ್ತ್ ಒನ್, chemical reaction involves reorganization of atom. Always we know that chemical reaction when it undergoes, which will forms the reorganization, means which will it may be a cation or anion which will be shift and reorganizing. In between that there is a reorganization of the atom. These are neither be created nor be destroyed in a chemical reaction. These reorganization neither be created in a chemical reaction nor be destroyed.
Yes, last class we discussed about the few problems. In that last one, we didn't discuss, that is how many seconds are there in 2 days. 2 days ಅಲ್ಲಿ ಎಷ್ಟು seconds ಇದೆ ಅನ್ನೋದನ್ನ solution here we can do that. One day means we know that 24 hours. 24 hours are there, and we can write it as 1 day by 24 ಈಕ್ವಲ್ಸ್ 1. ಹೌದಲ್ಲ, 1 day by 24 ಅಂತ ಬರೆದ್ರು ಒನ್ನೇ ಬರುವಂಥದ್ದು 1 day ಅಂತಾನೆ ಬರೋದು. 24 hours by 1 day ಅಂತ ಬರೆದ್ರು ವಿ ವಿಲ್ ಗೆಟ್ ದ ಸೇಮ್ 1. ಕ್ಲಿಯರ್? ದೆನ್ ವೆನ್ ವಿ ಕಮ್ಸ್ ಟು ದ hours, 1 hour is equal to, we know that 60 minutes. Yes, right? Yes. Then 1 hour is equal to 60 minutes is equal to 1, or 60 minutes by 1 is equal to 1 hour itself. Clear? This is what we are making in here. 1 day is equal to 24 hours and 1 hour is equal to 60 minutes. And again we can do, so 1 minute is equal to how many seconds? 60 seconds. We can write it as a 1 minute divided by 60 seconds is equal to 1. We can write like that. For converting a 2 days to seconds, here it's clear that in the question seconds, how many seconds are there in 2 days? 2 days li ಎಷ್ಟು ಸೆಕೆಂಡ್ಸ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅದರಿಂದ ನಾವು ಕನ್ವರ್ಟ್ ಮಾಡ್ತಿರೋದು 2 days into 24 hours by 1 day. Is it clear? Into 60 minutes by 1 minute and into 60 seconds by 1 minute. 1 ಮಿನಿಟ್ಗೆ 60 ಸೆಕೆಂಡ್ ಇದೆ ಅನ್ನೋದನ್ನು ಬರೆದ್ರೆ we will get the 1,72,800 seconds in 2 days. Is it clear? 1,72,800 seconds in 2 days. This is how we can calculate the seconds are there in 2 days. How many seconds are there in 2 days? Thank you.